ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ದಾಸರಹಳ್ಳಿ ಕ್ಷೇತ್ರದ ಅಬ್ಬಿಗೆರೆಯಲ್ಲಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಜರುಗುತ್ತಿರುವ ಕಡೆಯ ಶ್ರಾವಣ ಶನಿವಾರದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಮಹೋತ್ಸವವು ಅದ್ದೂರಿಯಾಗಿ ಹಾಗೂ ಭಕ್ತಿಮಯವಾಗಿ ಜರುಗಿತು. ವಾರದ ಸ್ವಾಮಿಯ ಸೇವಾಕರ್ತೃಗಳಾಗಿ ಕ್ಷೇತ್ರದ ಪ್ರಭಾವಿ ಮುಖಂಡರಾದ ಶ್ರೀ ಕೆ.ಸಿ. ವೆಂಕಟೇಶ್ ದಂಪತಿಗಳು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ನೂರಾರು ಭಕ್ತಾದಿಗಳು ಆಗಮಿಸಿ ಭಗವಂತನ ದಿವ್ಯ ದರ್ಶನ ಪಡೆದು ಭಕ್ತಿ ಭಾವದಲ್ಲಿ ಮಿಂದೆದ್ದರು. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ಇಳಮೆಗ ಶ್ಯಾಮ ಗೋವಿಂದ ಪುರಾಣ ಪುರುಷ ಗೋಕುಲ ನಂದನ ಗೋವಿಂದ ದಶರಥ ನಂದನ ಗೋವಿಂದ ದಶಮುಖ ಮರ್ದನ ಗೋವಿಂದ ಭಕ್ತಿ ವಾಹನ ಗೋವಿಂದ ಪಾಂಡವ ಪ್ರಿಯ ಶ್ರೀ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಪಿ ಜನಲೋಲ ಗೋವಿಂದ ಭುಜಗೇಂದ್ರ ಸುಸರ್ಪ ಗದಾಭರಣ ನೀಲ ಗಜೇಂದ್ರ ಗಣಾಧಿಪತಿ ಪ್ರಣತೋಸ್ತಿ ವಿನಾಯಕಾಸ್ತಿ ಮುಖ ಸುರ ಸುರ ಗಣಪತಿ ಸುಂದರ ಕೇಶ ಋಷಿ ಋಷಿ ಗಣಪತಿ ಯಜ್ಞ ಸಮಾನ ವರಮಯ ಗಣಪತಿ ಪದ್ಮ ಶರೀರ ಜಯ ಜಯ ಗಣಪತಿ ದಿವ್ಯ ನಮಸ್ತೆ ಜಯ ಜಯ ಗಣಪತಿ ದಿವ್ಯ ನಮಸ್ತೆ ಗಜಮುಖ ವಕ್ತ ಗಿರಿಧಾಪುತ್ರ ಗಣಕುಲ ಮಿತ್ರಂ ಗಣಪತಿ ವೇಷ ಪ್ರಿಯ करदोष परशं चंदन पारे
ಪ್ರಬಲಿತಮತ್ವರುಚಿ ಸುರಪತಿ ವಂದ್ಯಂ ಸುಂದರ ಮೂಡುತ್ತೆ. ಏನದು? ಸಂತೋಷ, ಹೌದಲ್ವಾ? ಸಂಭ್ರಮ, ಸಡಗರ. ನಮ್ಮ ಮನೆಯಲ್ಲಿ ನಮ್ಮ ಮಗಳ ಅಥವಾ ಮಗನ ಮದುವೆಯನ್ನು ಮಾಡಬೇಕಾದ್ರೆ ಬರುವಂತಹ ಸಂತೋಷ, ಸಮಾರಂಭ, ಸಡಗರ, ಇನ್ನು ಭಗವಂತನ ಕಲ್ಯಾಣೋತ್ಸವನ್ನ, ಅವನ ಪ್ರೇರಣೆಯನ್ನು ನಾವೆಲ್ಲರೂ ಸಹ ಈ ಒಂದು ಸಮಯದಲ್ಲಿ ಮಾಡ್ತಾ ಇದ್ದೇವೆ, ಹೌದಲ್ವಾ? ಎಲ್ಲರೂ ಸಂತೋಷದಿಂದ ಭಗವಂತನ ಕಲ್ಯಾಣೋತ್ಸವನ್ನ ಮಾಡಬೇಕು. ಹಾಗಾಗಿ ಎಲ್ಲರೂ ನಿಮ್ಮ ಮುಖದಲ್ಲಿ ನಾವು ಸಂತೋಷವನ್ನು ನೋಡ್ತಾ ಇದ್ದೇವೆ. ಸೇವಾಕರ್ತರವರ ಒಂದು ಪ್ರೇರಣೆಯಂತೆ ಈ ಒಂದು ಸ್ಥಳದಲ್ಲಿ ಭಗವಂತನ ತಿರುಕಲ್ಯಾಣ ಮಹೋತ್ಸವವನ್ನು ಪ್ರಾರಂಭವನ್ನು ಮಾಡಬೇಕಂತೇಳಿ ನಾವೆಲ್ಲರೂ ಸಹ ಈ ಒಂದು ಕಲ್ಯಾಣೋತ್ಸವದ ಪೂಜಾ ಕೈಂಕರ್ಯವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಭಗವಂತನ ಕಲ್ಯಾಣೋತ್ಸವವನ್ನ ಏತಕ್ಕೋಸ್ಕರವಾಗಿ ಮಾಡಬೇಕು? ಭಗವಂತನ ತಿರುಕಲ್ಯಾಣ ಮಹೋತ್ಸವದಿಂದ ಏನು ಫಲಗಳು ನಮಗೆ ಸಿಗುತ್ತೆ? ಅಲ್ಲಿ ವಧುದಕ್ಷಿಣೆ. ವಧುದಕ್ಷಿಣೆ ನೋಡಿ, ಗಂಡಿನ ಕಡೆಯವರು ವಧುವಿಗೆ ದಕ್ಷಿಣೆಯನ್ನ ಕೊಟ್ಟು ನಿಶ್ಚಿತಾರ್ಥ ಮಾಡ್ಕೋಬೇಕು. ವಧುದಕ್ಷಿಣೆ ತಾಂಬೂಲಗಳನ್ನು ಕೊಡುವಂಥದ್ದು. ಈಗ ಸಾಕ್ಷಿ ತಾಂಬೂಲ ಸಮೇತವಾಗಿ ನಿಶ್ಚಿತಾರ್ಥ ಆಗುತ್ತೆ. ಲೋಕಾನ ವಿಧೌ ನಿಶ್ಚಿತಾರ್ಥಂ ಸುಖೀ ಭವ. ಆದಿತ್ಯವರಣೆ ತಪದೂದಿದಾತೋ ಅನಸ್ಪರಿ ಸಮರ್ಪಯಾಮಿ ಅತಾ ಸುಧೂಪಮಾಗ್ರಾಪಯಾಮಿ. ಓಂ ವನಸ್ಪತ್ರೋ ಬೋಧೋ ಗಂಧಾಢ್ಯೋ ಗಂಧವತ್ತಮಃ ಆಗ್ರೇಯ ಸರ್ವರಿಯ ಸರ್ವೋಯಂ ಪ್ರೇಕ್ಷರ ಸರ್ವಂ ಜಗದೇ ಜಗದೇ ದೇವೇ ದೇವೋತ್ತಮರ್ತೆ.
बुद्धे नमः चतुर्थे नमः विकृते नमः विद्याये नमः शब्दाये नमः वोत्ये नमः परमात्मदाये नमः वाचे नमः पद्मलाये नमः पद्माये नमः सुधे नमः स्वाहाये नमः सुधाये नमः धन्याये नमः निम्नप्राकार्ये नमः समुद्रालयाये नमः स्वारण्ये नमः कमलाये नमः कान्ताये नमः कमलसम्भवाये नमः नक्रवगाये नमः बुद्धे नमः नगाये नमः वल्लभाये नमः शोभाये नमः गम्याये नमः करुणे नमः लोकमात्रे नमः पद्मप्रियाये नमः पद्मास्ताये नमः पद्माक्षे नमः पद्मसुन्दरे नमः पद्मोर्वाये नमः पद्मन्ते नमः रमाये नमः पुण्यविन्दाये नमः ಸುಬ್ರಹ್ಮಣ್ಯ ಬಿಟ್ಟಿದೆ. ಈ ಮಾಂಗಲ್ಯವನ್ನ ಕಟ್ಟುವ ಉದ್ದೇಶ ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಕುಟುಂಬದಲ್ಲಿ ಮದುವೆಯನ್ನು ಮಾಡ್ಕೋಬೇಕಾದ್ರೆ, ಮಾನವರು ಮದುವೆಯನ್ನು ಮಾಡ್ಕೋಬೇಕಾದ್ರೆ ಮಂತ್ರವಿದೆ. ಏನದು? ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಏತುನ ಗಂಡೇ ಬದ್ನಾಮಿ ಶುಭಗೆ ತಮ್ ಜೀವ ಸರದ ಮಮ ಜೀವ ಸರದರ್ಶತಂ ಅಂತ ಹೇಳಿ. ಅಂದ್ರೆ ಮಾಂಗಲ್ಯ ಎಂಬ ತಂತಿಯನ್ನ ನಿನ್ನ ಕುರಳಿಗೆ ನಾನು ಕಟ್ಟಿ ನನ್ನ ಜೀವನಕ್ಕೆ ನಿನ್ನನ್ನು ನಾನು ಬರಮಾಡಿಕೊಳ್ತಾ ಇದ್ದೀನಿ ಅಂತೇಳಿ ಅಗ್ರಿಮೆಂಟ್ ಆಗಿದೆ, ಸೇಲ್ ಅಗ್ರಿಮೆಂಟ್ ಆಗೋಗಿದೆ. ಮಾಂಗಲ್ಯ ಕಟ್ಟೋದು ರಿಜಿಸ್ಟರ್ ಮಾಡ್ಕೊಂಡಾಗೆ. ಹಾಗೆ ಇಲ್ಲಿ ಭಗವಂತನಿಗೂ ಸಹ ಧಾರಣೆಯನ್ನು ಮಾಡ್ತಿರುವಂತದ್ದು. ಏನನ್ನು ಕೇಳ್ಕೋಬೇಕು? ಮಾಂಗಲ್ಯಂ ತಂತು ನಾನೇನ ಜಗಜ್ಜಾತೋ ಸಾವಧಾನ श्री देवी भूदेवी समेता श्री वेंकटेश्वर स्वामी देवता प्रियता वेंकटाचल निलयम वाद्य पंचवाद्य सहित श्रीमान्नारायणो विष्णुर्वासुदेवो विरक्षतु हरिशाङ्गे शृङ्गे चक्रेशनन्दगे श्रीमान्नारायणो विष्णुर्वासुदेवो विरक्षतु भद्रं ददातु भद्रं कर्णे विष्णुयामदेवा भद्रं पश्येम स्थिरैरङ्गे स्तुष्टवागुस्तनोभिः रजेमदेव हिरण्यदायुः स्वस्ति न इन्द्ररुद्रश्रवाः स्वस्ति न पूजा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु. ವಿವಾಹ ಆಗದೇ ಇರುವಂತಹ ವಧು ವರರು ಇಬ್ಬರೂ ಕೂಡ